ಪ್ರೈಸ್ ದ ಲಾರ್ಡ್. ಪ್ರಿಯ ಸ್ನೇಹಿತರೆ, ಅನೇಕರು ಹೇಳುವಂಥವರಾಗಿದ್ದಾರೆ, ನಾವು ಯಾವಾಗಲೂ ದೇವರನ್ನ ಪ್ರಾರ್ಥಿಸುವಂಥವರಾಗಿದ್ದೇವೆ, ವಾಕ್ಯವನ್ನು ಧ್ಯಾನಿಸುವಂಥವರಾಗಿದ್ದೇವೆ, ನಾವು ದೇವರಲ್ಲಿ ಬಹಳ ಭಯಭಕ್ತಿ ಉಳ್ಳವರಾಗಿದ್ದೇವೆ ಎಂದು ಹೇಳುತ್ತಲೇ ದೇವರಿಗೆ ಕೋಪವನ್ನು ಹುಟ್ಟಿಸುವಂಥವರಾಗಿದ್ದಾರೆ. ಪ್ರೇರೆ, ಅದು ಹೆಂಗೆ ಅಂತಂದೇಳಿ ನೋಡುವುದಾದರೆ, ದೇವರಿಗೆ ವಿರುದ್ಧವಾಗಿ ಅನೈತಿಕ ಕಾರ್ಯಗಳನ್ನು ಮಾಡುವುದರ ಮೂಲಕ, ಅನ್ಯಾಯಗಳನ್ನು ಮಾಡುವುದರ ಮೂಲಕ, ಪಾಪಗಳನ್ನು ಅಕ್ರಮಗಳನ್ನು ಮಾಡುವುದರ ಮೂಲಕವಾಗಿ, ಬಡವರನ್ನು ಮೋಸ ಮಾಡಿ ಕಿತ್ತುಕೊಳ್ಳುವುದರ ಮೂಲಕವಾಗಿ ದೇವರಿಗೆ ಕೋಪವನ್ನು ಹುಟ್ಟಿಸುವಂಥವರಾಗಿದ್ದಾರೆ. ಇವರು ನಿಜವಾಗಲೂ ದೇವರಿಗೆ ಭಕ್ತರಾಗುವುದಿಲ್ಲ ಪ್ರೇರೆ. ಮತ್ತು ನಿಜವಾದ ಭಕ್ತರು ಯಾರೆಂಬುದಾಗಿ ನೀವು ಕೇಳುವುದಾದರೆ, ಜ್ಞಾನೋಕ್ತಿಗಳ ಪುಸ್ತಕ 14ನೇ ಅಧ್ಯಾಯ 2ನೇ ವಚನದಲ್ಲಿ ಹೀಗೆ ಹೇಳುತ್ತದೆ, ತನ್ನ ಯಥಾರ್ಥತೆಯಲ್ಲಿ ನಡೆಯುವವನು ಕರ್ತನಿಗೆ ಭಯಪಡುವವನಾಗಿದ್ದಾನೆ ಎಂಬುದಾಗಿ ಪ್ರೇರೆ. ಹೌದು, ಯಥಾರ್ಥವಂತನಾಗಿ ನೀತಿಯನ್ನು ಅನುಸರಿಸುವವನೇ ದೇವರಿಗೆ ನಿಜವಾದ ಭಕ್ತನು ಪ್ರೇರೆ. ಆದ್ದರಿಂದ ನಮ್ಮ ಪ್ರವರ್ತನೆಯನ್ನು, ನಮ್ಮ ನಡವಳಿಕೆಯನ್ನು ಸರಿ ಮಾಡಿಕೊಂಡು ದೇವರಿಗೆ ಇಷ್ಟವುಳ್ಳವರಾಗಿ ಜೀವಿಸುವುದಕ್ಕೆ ಪ್ರಯತ್ನಿಸೋಣ.